ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ. ನಿನ್ನ ವಿಭೂತಿಗಳು ದಿವ್ಯವಾಗಿವೆ. ಯಾವ ವಿಭೂತಿಗಳಿಂದ ನೀನು ಸರ್ವಲೋಕಗಳನ್ನೂ ವ್ಯಾಪಿಸಿಕೊಂಡಿರುವೆಯೋ ಅವುಗಳನ್ನು ಒಂದೂ ಬಿಡದಂತೆ ನನಗೆ ಹೇಳು. ಜ್ಞಾನದಾಹವೇ ಅಂತಹದ್ದು. ಯಾವುದಾದರೂ ವಿಷಯ ತಿಳಿಯಲು ಹೊರಟರೆ ಅದನ್ನು ತಿಳಿದು ಅಳವಡಿಸಿಕೊಂಡು ತಮ್ಮ ವ್ಯಕ್ತಿತ್ವ ಬದಲಾಗುವವರೆಗೂ ಪ್ರಯತ್ನಿಸುವುದು ಸರ್ವೇ ಸಾಮಾನ್ಯ. ವಿದ್ಯೆಗೆ ಮಾತ್ರ ವ್ಯಕ್ತಿಯನ್ನು ಸಂಪೂರ್ಣ ಬದಲಾಯಿಸುವ ಶಕ್ತಿ ಇರುವುದು. ವಿದ್ಯಾಭ್ಯಾಸ ಎಂದರೆ ಯಾವುದು ಶಾಶ್ವತವಾದ ಬದಲಾವಣೆ ತರುತ್ತದೆಯೋ ಅದು ಎಂಬುದಾಗಿ ವ್ಯಾಖ್ಯಾನಿಸಲಾಗುತ್ತದೆ. ಅರ್ಜುನನಿಗೆ ಭಗವಂತನ ಸಂಪೂರ್ಣ ಮಹಿಮೆಯನ್ನು ತಿಳಿಯುವ ಮನಸ್ಸಾಗಿದೆ. ಈ ಕಾರಣದಿಂದಲೇ ಭಗವಂತನಲ್ಲಿ ಇನ್ನಷ್ಟು ಮಹಿಮೆಯನ್ನು ವಿವರಿಸುವಂತೆ ಕೇಳುತ್ತಿದ್ದಾನೆ. ಭಗವಂತ ಕೇವಲ ಈ ಲೋಕವನ್ನಲ್ಲದೆ ಇತರ ಲೋಕಗಳನ್ನೂ ಆವರಿಸಿದ್ದಾನೆ ಎನ್ನುವ ನಂಬಿಕೆ ದೃಢವಾಗಿದೆ. ಕೇವಲ ಈ ಲೋಕಕ್ಕೆ ಮಾತ್ರ ಸೀಮಿತಗೊಳಿಸದೆ ವ್ಯಾಪಿಸಿರುವ ಎಲ್ಲ ಲೋಕಗಳ ಬಗ್ಗೆಯೂ ಹೇಳು ಎನ್ನುವ ಮೂಲಕ ಭಗವಂತನ ದಿವ್ಯ ಸ್ವರೂಪ ಹಾಗೂ ಆತ ಆವರಿಸಿರುವ ಇತರ ಎಲ್ಲ ಲೋಕದ ಅರಿವನ್ನು ಪಡೆಯಲು ಅದನ್ನು ತನಗೆ ಹೇಳು ಎನ್ನುತ್ತಿದ್ದಾನೆ ಅರ್ಜುನ. ಹರಿ ಓಂ ತತ್ಸತ್.